ಬೆಂಗಳೂರಿನಲ್ಲಿ ಆರಂಭವಾಗಿರುವ ಏರೋ ಇಂಡಿಯಾದ 15ನೇ ಆವೃತ್ತಿಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಿರುವಂತಹ ಯುದ್ಧ ವಿಮಾನ ರಷ್ಯಾದ Su-57 ಸುಖೋಯ್ ಸಂಸ್ಥೆ ತಯಾರಿಸಿರುವಂತಹ ಈ ವಿಮಾನ 5ನೇ ತಲೆಮಾರಿನ ಶಕ್ತಿಶಾಲಿ ವಿಮಾನ. ಈ ವಿಮಾನ ಈ ಏರ್ ಶೋನಲ್ಲಿ ಎಲ್ಲರ ಆಕರ್ಷಣೆ ಕೇಂದ್ರವಾಗಿ ಕಾಣ್ತಾ ಇದೆ. ತಾವೀಗ ನೋಡ್ತಾ ಇರಬಹುದು ನನ್ನ ಹಿಂಭಾಗದಲ್ಲಿ ಇದು ರಷ್ಯಾದ Su-57E ಎನ್ನುವಂತಹ ಯುದ್ಧ ವಿಮಾನ. ಈ ವಿಮಾನ ಈ ಬಾರಿಯ ಏರ್ ಶೋನಲ್ಲಿ ಆಕರ್ಷಣೆಯಾಗಿದೆ. ಜೊತೆಗೆ ಅಮೆರಿಕಾದ ನೌಕಾ ಸೇನಾ ಬಲದ ಪ್ರಮುಖ ಅಸ್ತ್ರವಾಗಿರುವ F-35 ಯುದ್ಧ ವಿಮಾನದ ಜೊತೆಗೆ ನೇರ ಪೈಪೋಟಿಯನ್ನು ಒಡ್ಡುವುದಕ್ಕೆ ಈ ವಿಮಾನ ಬಂದಿದೆ. ವಿಶ್ವದ 2ನೇ ಏರೋ ಶೋನಲ್ಲಿ ಈ ವಿಮಾನ ಪ್ರದರ್ಶನಗೊಳ್ತಾ ಇರುವುದು ಹೆಮ್ಮೆ. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಈ ಪ್ರದರ್ಶನ ಕಾಣ್ತಿರುವುದು ರಷ್ಯಾದ 2ನೇ ಬಾರಿಯ ವಿಮಾನವಾಗಿ ಇದು ಬಹಳ ಮಹತ್ವ ಅಂತಲೇ ಹೇಳಲಾಗ್ತಾ ಇದೆ. ಇದು Su-57E ಎನ್ನುವುದು 5ನೇ ಜನರೇಷನ್ ಮಲ್ಟಿ ಫಂಕ್ಷನ್ ಇರುವಂತಹ ಫೈಟರ್ ಜೆಟ್. ಇದರ ಡಿಸೈನ್ ನೋಡ್ತಾ ಇರಬಹುದು, ತಮಗೆ ಕಾಣ್ತಾ ಇದೆ. ಎಲ್ಲ ವಿಮಾನಗಳಂತೆ ಕೇವಲ ಪ್ಲೈನ್ ಆಗಿ ಇದರ ಡಿಸೈನ್ ಅನ್ನು ಮಾಡಿಲ್ಲ. ಯಾಕಂದ್ರೆ ಈ ವಿಮಾನದ ತಂತ್ರಜ್ಞಾನವೇ ಇರುವ ವ್ಯವಸ್ಥೆ ಬದಲಾಗಿದೆ. ತಾವಿಗೆ ಗಮನಿಸ್ತಾ ಇರಬಹುದು, ಅದರ ಫ್ರಂಟ್ ಅಂದ್ರೆ ಮೂತಿಯ ಭಾಗದಿಂದ ಹಿಡಿದು ಎಲ್ಲ ಹೊರ ಆವರಣಗಳೆಲ್ಲವನ್ನು ಕೂಡ ತಾವು ಗಮನಿಸ್ತಾ ಇದ್ರೆ ಇಲ್ಲೆಲ್ಲವೂ ಕೂಡ ಬಿಳಿ ಬಣ್ಣವನ್ನು ಮಾಡಲಾಗಿದೆ. ಹಾಗೆ ಚೂಪು ಮೂತಿಯ ಹೊರತಾಗಿ ಒಂದು ರೀತಿಯಲ್ಲಿ ಅಂದ್ರೆ ಪಾಯಿಂಟೆಡ್ ಅನ್ನ ಹೊರತುಪಡಿಸಿ ಅವೈಲೇಬಲ್ ಡಿಸ್ಪ್ಲೇ ಅನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಇದು ರಾಡಾರ್ಗಳನ್ನ ವ್ಯಾಪ್ತಿಯನ್ನು ಮೀರಿ ಹಾರುವುದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಮಾಡಲಾಗ್ತಾ ಇದೆ. ಹಾಗೆ ಬಿಳಿ ಬಣ್ಣವನ್ನು ಮಾಡಿರೋದ್ರಿಂದಾಗಿ ಒಳಭಾಗದಲ್ಲಿ ಹಸಿರಿರೋದ್ರಿಂದಾಗಿ ಇದು ಎತ್ತರದಲ್ಲಿ ಹಾರುವಾಗ ರಾಡಾರ್ಗಳನ್ನು ಮೀರಿಸಿ ಅದರ ಗಮನಕ್ಕೆ ಬಾರದ ರೀತಿಯಲ್ಲಿ ತನ್ನ ಚಲನೆಯನ್ನು ದಾಖಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗ್ತಾ ಇದೆ. ಇದನ್ನು ಹೊರತುಪಡಿಸಿದಾದರೆ ಈ ವಿಮಾನ ಎಲ್ಲ ವಿಭಾಗಗಳಲ್ಲೂ ಕೂಡ ತನ್ನ ಪರ್ಫಾರ್ಮೆನ್ಸ್ ಅನ್ನು ಮಾಡುವಷ್ಟು ಶಕ್ತಿಶಾಲಿಯಾಗಿದೆ. ಜೊತೆಗೆ ಅತಿ ಎತ್ತರದ ಹಾರಾಟ ಮತ್ತು ಅತಿ ಕಡಿಮೆ ಅಂತರದಲ್ಲೂ ಕೂಡ ಹಾರಾಡುವಂತಹ ಸಾಮರ್ಥ್ಯವನ್ನ ಇದು ಹೊಂದಿಕೊಳ್ತಾ ಇದೆ. ಸೊ ಹೀಗಾಗಿ ಈ ವಿಮಾನದ ಕುತೂಹಲವನ್ನ ಅಷ್ಟರ ಮಟ್ಟಿಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಕೇವಲ F-35ಗೂ ಮತ್ತು ಇದಕ್ಕಿರುವಂತಹ ಏಕೈಕ ವ್ಯತ್ಯಾಸ ಏನು ಅಂತಂದ್ರೆ ಈ ವಿಮಾನ ಒಂದೇ ಜಾಗದಲ್ಲಿ ಅಂದ್ರೆ ಫ್ಲೈಯಿಂಗ್ ಡಿಸ್ಪ್ಲೇ ಸಂದರ್ಭದಲ್ಲಿ ಅಥವಾ ಹಾರುವ ಸಂದರ್ಭದಲ್ಲಿ ಮೇಲಿನ ಪ್ರದೇಶದಲ್ಲಿ ಹಾರುವಾಗ ಒಂದು ಕಡೆ F-35 ಆದ್ರೆ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಅದನ್ನು ನಿಲ್ಲಿಸಿ ರೊಟೇಟ್ ಮಾಡುವಂತ ಅವಕಾಶ ಇದೆ. ಆದರೆ ಇದಕ್ಕೆ ಅದೊಂದು ಶಕ್ತಿ ಇಲ್ಲ ಅನ್ನೋದನ್ನು ಹೊರತುಪಡಿಸಿದರೆ ಉಳಿದಂತೆ ಈ ವಿಮಾನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ಹೊಂದಿಕೊಳ್ತಾ ಇದೆ. ಹಾಗೆ ನೋಡೋದಾದ್ರೆ ಇದು ಟೇಕ್ ಆಫ್ ನಲ್ಲಿ ಒಟ್ಟಾರೆ ತೂಕವನ್ನು ಹೊಂದಿಕೊಂಡಿರುವುದು 34,000 ಟನ್ ಕೆಪಾಸಿಟಿಯನ್ನು ಹೊಂದಿದೆ. ಹಾಗೆ ಇದು ಮಾರ್ಕ್ 2.0 ಸ್ಪೀಡ್ ಅನ್ನ ಇದು ಹೊಂದಿಕೊಳ್ತಾ ಇದೆ. ಹಾಗೆ ಇದರ ಫೈರಿಂಗ್ ರೇಂಜ್ 4,000 ಮೀಟರ್ಗಳ ಅಂತರವನ್ನು ಹೊಂದಿಕೊಳ್ತಾ ಇದೆ. ಹಾಗೆ ಇದು 18,000 ಪರ್ಫಾರ್ಮೆನ್ಸ್ ಅನ್ನ ಅಂದ್ರೆ ಅಡಿಗಳ ಎತ್ತರದ ಪರ್ಫಾರ್ಮೆನ್ಸ್ ಅನ್ನ ಮಾಡಲಾಗಿದೆ. ಒಟ್ಟಾರೆ 64,000 ಅಡಿಗಳಿಗಿಂತಲೂ ಹೆಚ್ಚಿನ ಎತ್ತರವನ್ನ ಇದು ದಾಖಲಿಸುವಷ್ಟು ಶಕ್ತಿಯನ್ನು ಹೊಂದಿಕೊಂಡಿದೆ. ಉಳಿದಂತೆ ಈ ವಿಮಾನ ಈಗ 5ನೇ ಜನರೇಷನ್ ನಲ್ಲಿ ಬಂದಿರೋದ್ರಿಂದಾಗಿ ಇದಕ್ಕೆ ಬಹಳ ಬೇಡಿಕೆಯನ್ನ ಕೂಡ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಾ ಇದೆ. ಹಾಗೆ ರಷ್ಯಾ ಮೊದಲ ಬಾರಿಗೆ ಭಾರತದಲ್ಲಿನ ಏರೋ ಶೋದಲ್ಲಿ ಇದನ್ನು ಪ್ರದರ್ಶನ ಮಾಡ್ತಾ ಇದೆ. ಇದಕ್ಕೂ ಮೊದಲು ಚೈನಾದಲ್ಲಿ ನಡೆದಂತಹ ಒಂದು ಏರೋ ಶೋನಲ್ಲಿ ಇದನ್ನು ಪ್ರದರ್ಶನ ಮಾಡಿದೆ. ಸೊ ಹೀಗಾಗಿ ಅಮೆರಿಕ ಮತ್ತು ರಷ್ಯಾದ ನಡುವೆ ಇರುವಂತಹ ಈ ಯುದ್ಧೋಪಕರಣಗಳ ತಯಾರಿಕೆಯ ಸ್ಪರ್ಧೆ ಏನಿದೆ ಆ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ಈಗ ಬೆಂಗಳೂರಿನಲ್ಲೂ ಕೂಡ ಆ 2 ವಿಮಾನಗಳ ಹಾರಾಟದಲ್ಲೂ ಕೂಡ ಸ್ಪರ್ಧೆಯನ್ನು ಕಾಣ್ತಾ ಇದೆ. ಒಂದರ ಬಳಿಕ ಮತ್ತೊಂದು ಈ ವಿಮಾನಗಳು ಹಾರಾಟವನ್ನು ಮಾಡುವ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಹೀಗೆ ಈ ಬಾರಿಯ ಏರ್ ಶೋನಲ್ಲಿ ಪ್ರಮುಖವಾಗಿ ಎಲ್ಲರ ಗಮನ ಸೆಳೆಯುತ್ತಿರುವಂತಹ ಈ ರಷ್ಯಾದ Su-57E ಆಕರ್ಷಣೆಯ ಕೇಂದ್ರವಾಗಿ ಹೊಮ್ತಾ ಇದೆ. ಈ ವಿಮಾನದ ಖರೀದಿಗೂ ಕೂಡ ರಷ್ಯಾ ಸರ್ಕಾರ ಭಾರತದೊಂದಿಗೆ ಮಾತುಕತೆಯನ್ನು ಕೂಡ ಮಾಡಿದೆ. ಆದರೆ ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಎಷ್ಟರ ಮಟ್ಟಿಗೆ ಮುಂದಾಲೋಚನೆಯನ್ನು ಮಾಡುತ್ತೆ ಹಾಗೆ ಮುಂದಡಿ ಇಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ವಿಜಯ್ ಜೊತೆ ರಾಕೇಶ್, TV5 ಬೆಂಗಳೂರು.